ಶಿವಕುಮಾರ್ಗೆ ಕೆಪಿಸಿಸಿ ಪಟ್ಟ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಈಗ ಬಾಕಿ ಉಳಿದಿರೋದು. ಹುಲಿಯೂರು ದುರ್ಗದ ದೇವಸ್ಥಾನದಲ್ಲಿ ಇದೀಗ ಪೂಜೆಯನ್ನ ಡಿಕೆ ಶಿವಕುಮಾರ್ ಮಾಡಿಸ್ತಾ ಇದ್ದಾರೆ. ಹಂಗರಹಳ್ಳಿ ಮಠದಲ್ಲಿ ಶತಚಂಡಿಕಾ ಯಾಗವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಯಾವಾಗ ತಮಗೆ ಕೆಪಿಸಿಸಿ ಪಟ್ಟ ಫಿಕ್ಸ್ ಅಂತ ಗೊತ್ತಾಗ್ತಾ ಇದ್ದಂತೆ ಇದೀಗ ಟೆಂಪಲ್ ರನ್ ಮಾಡ್ತಾ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಂಗರಹಳ್ಳಿ ಮಠದಲ್ಲಿ ಇದೀಗ ಶತಚಂಡಿಕಾ ಯಾಗವನ್ನ ನಡೆಸ್ತಾ ಇದ್ದಾರೆ. ಇನ್ನು ಯಾಗದಲ್ಲಿ ಪಾಲ್ಗೊಂಡಿದ್ದಾರೆ ಡಿಕೆ ಶಿವಕುಮಾರ್. 11 ಮಂದಿ ಅರ್ಚಕರು ಶತಚಂಡಿಕಾ ಯಾಗವನ್ನ ನೆರವೇರಿಸ್ತಾ ಇದ್ದಾರೆ. ಇನ್ನು ಕುಣಿಗಲ್ ಶಾಸಕ ಎಚ್ ಡಿ ರಂಗನಾಥ್ ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಬಾಲ ಮಂಜುನಾಥ ನಂಜಾವಧೂತ ಸ್ವಾಮೀಜಿ ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಯಾವಾಗ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ತನಗೆ ಫಿಕ್ಸ್ ಅನ್ನೋದು ಗೊತ್ತಾಯಿತು ಆಗಿಂದಲೂ ಕೂಡ ಈಗ ಟೆಂಪಲ್ ರನ್ ಜೊತೆಗೆ ಪೂಜೆ ಪುನಸ್ಕಾರ ಯಾಗಗಳನ್ನ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಅಧಿಕೃತವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಅನ್ನೋದು ಘೋಷಣೆ ಮಾಡೋದೊಂದೇ ಬಾಕಿ ಉಳಿದಿರೋದು. ಅಧಿಕೃತ ಘೋಷಣೆ ಯಾವಾಗ ಬಾಕಿ ಅಂತ ಗೊತ್ತಾಯಿತು ಆ ಕ್ಷಣಕ್ಕೆ ಇದೀಗ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳಲ್ಲಿ ಬ್ಯುಸಿ ಆಗಿದ್ದಾರೆ ಡಿಕೆ ಶಿವಕುಮಾರ್. ಹುಲಿಯೂರು ದುರ್ಗದ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರದಲ್ಲಿ ಇದೀಗ ಡಿಕೆ ಶಿವಕುಮಾರ್ ನಿರತರಾಗಿದ್ದಾರೆ. ಹಂಗರಹಳ್ಳಿ ಮಠದಲ್ಲಿ ಶತಚಂಡಿಕಾ ಯಾಗವನ್ನ ನಡೆಸ್ತಾ ಇದ್ದಾರೆ. ಸುಮಾರು 11 ಮಂದಿ ಅರ್ಚಕರು ಈ ಪೂಜೆಯನ್ನ ಅಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. 11 ಮಂದಿ ಅರ್ಚಕರು ಇದೀಗ ಯಾಗವನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದೆಯಾ ಅಥವಾ ಡಿಕೆ ಶಿವಕುಮಾರ್ ಮಾತ್ರ ಬಂದಿದ್ದಾರಾ? ಅವ್ರಿಗೆ ಯಾರ್ಯಾರು ಸಾಥ್ ಕೊಟ್ಟಿದ್ದಾರಲ್ಲಿ? ಈಗಿನ ವೇಳೆವರೆಗೂ ಡಿ ಕೆ ಶಿವಕುಮಾರ್ ಒಬ್ಬರೇ ಈ ಒಂದು ಯಾಗದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಅವರ ಕುಟುಂಬಸ್ಥರ ಪರವಾಗಿ ಒಬ್ಬರೇ ಭಾಗಿಯಾಗಿರ್ತಕ್ಕಂಥದ್ದು. ಮತ್ತೆ ಏನೋ ಅವರದ್ದು ಸಂಬಂಧಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಯಾಗದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಇನ್ನು ಶಿರಾದ ಪಟ್ನಾಯಕ್ನಲ್ಲಿ ಸ್ವಾಮೀಜಿನ ನಂಜಾವಧೂತ ಸ್ವಾಮೀಜಿನೂ ಕೂಡ ಈ ಯಾಗದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಮತ್ತೆ ಈ ಮಠದ ಅರನಹಳ್ಳಿ ಮಠ ಅಂತ ಈ ಮಠದಲ್ಲಿ ಸ್ವಾಮೀಜಿ ಆಗಿರ್ತಕ್ಕಂಥ ಬಾಲ ಮಂಜುನಾಥ ಸ್ವಾಮೀಜಿನೂ ಕೂಡ ಈ ಯಾಗದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಸುಮಾರು 11 ಜನ ಆಚಾರ್ಯಗಳಾಗಿರ್ಬೋದು ಅಥವಾ ಮತ್ತೆ ಅರ್ಚಕರಾಗಿರ್ಬೋದು ಇವರೆಲ್ಲ ಸೇರಿ ಈ ಯಾಗ ಮಾಡ್ತಿರ್ತಕ್ಕಂಥದ್ದು. ಇದರಲ್ಲಿ ಸಾಕಷ್ಟು ವಿಧವಾದಂತಹ ಪೂರ್ಣ ಹೋಮವನ್ನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು 101 ರೀತಿಯಾದಂತಹ ದವಸ ಧಾನ್ಯಗಳಾಗಿರ್ಬೋದು, ಮತ್ತೆ ಸುಮಾರು 11 ಗೊನೆಯ ಬಾಳೆಗೊನೆ ಆಗಿರ್ಬೋದು, ಮತ್ತೆ ಈ ತರ ಎಲ್ಲಾ ಹಣ್ಣು ಅಥವಾ ದವಸ ಧಾನ್ಯಗಳನ್ನ ಬಳಸಿ ಯಾಗ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸುಮಾರು 1 ಗಂಟೆಗಳಿಗೂ ಹೆಚ್ಚಿನ ಕಾಲ ಹೋಮ ನಡೆದ್ರು. ಸಂಪೂರ್ಣ ಹೋಮದಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾಗಿರ್ತಕ್ಕಂಥದ್ದು. ಶಮಿತಾ, ಓಕೆ, ಫೈನ್, ಥ್ಯಾಂಕ್ ಯು ವಿಠಲ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ. ಈ ಶತಚಂಡಿಕಾ ಯಾಗ ಯಾತಕ್ಕೋಸ್ಕರ ನಡೆಸ್ತಾರೆ? ಏನಾದ್ರು ಸಂಕಲ್ಪ ಮಾಡ್ಕೊಂಡ ಮೇಲೆ ಅದು ಈಡೇರದ ಮೇಲೆ ಈ ರೀತಿ ಯಾಗವನ್ನು ನಡೆಸ್ತಾರ? ಈ ಬಗ್ಗೆ ಮಾತಾಡೋದಕ್ಕೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಕ್ಷಿತ್ರೆ, ಈ ಶತಚಂಡಿಕಾ ಯಾಗ ಯಾತಕ್ಕೋಸ್ಕರ ಮಾಡ್ತಾರೆ? ಹಿಂದಿನ ಕಾಲದಲ್ಲಿ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿದಂತ ದೇವಿ ಶಾಂತವಾಗಲಿ ಅನ್ನೋ ಉದ್ದೇಶದಿಂದ ಅವಳ ಸ್ತೋತ್ರವನ್ನ ಮಾಡಿ ಚಂಡಿಕಾ ಯಾಗವನ್ನ ಮಾಡಿದ್ರು. 13 ಅಧ್ಯಾಯಗಳಲ್ಲಿ ಯಾವ್ಯಾವ ರಾಕ್ಷಸರನ್ನ ಯಾವ್ಯಾವ ರೀತಿಯಲ್ಲಿ ಕೊಂದು ಅವ್ರನ್ನೆಲ್ಲ ಶಮನ ನಂತರ ದೇವಿಯ ಉಗ್ರ ಸ್ವರೂಪವನ್ನ ಸೌಮ್ಯ ಮಾಡ್ಲಿಕ್ಕೋಸ್ಕರ ಈ ಚಂಡಿಕಾ ಯಾಗ. ಆದ್ರೆ ಆ ದೇವಿಯನ್ನ ಸ್ತುತಿ ಪ್ರಿಯಾಗಿ ನಮಃ ಅನ್ನೋ ರೀತಿಯಲ್ಲಿ ಆಕೆಯನ್ನ ಸ್ತುತಿ ಮಾಡಿ ಶಾಂತಳಾಗೋದಕ್ಕೋಸ್ಕರ ಈ ಚಂಡಿಕಾ ಯಾಗ. ಮತ್ತೊಂದು ವಿಚಾರ ದೀಕ್ಷಿತ್ರೆ, ಈಗ ಕೆಪಿಸಿಸಿ ಪಟ್ಟ ಬಹುತೇಕ ಡಿಕೆ ಶಿವಕುಮಾರ್ ಅವ್ರಿಗೆ ಫಿಕ್ಸ್, ಒಂದು ಅಧಿಕಾರ ಅನ್ನೋದು ಸಿಗ್ತಾ ಇದೆ. ಬಹುಶಃ ಒಂದು ಸಂಕಲ್ಪ ಈಡೇರ್ತಾ ಇದೆ, ಅದಕ್ಕೂ ಏನಾದ್ರು ಮಾಡ್ತಾರಾ? ಖಂಡಿತ ಕೆಲವೆಲ್ಲ ವಿಷಯಗಳನ್ನ ಸಂಕಲ್ಪ ಮಾಡ್ಕೊಂತಾರೆ. ನನ್ನ ಕೆಲಸ ಕಾರ್ಯಗಳಲ್ಲಾದ್ರೆ ಚಂಡಿಕಾ ಯಾಗ ಮಾಡ್ತೀನಿ, ರುದ್ರ ಯಾಗ ಮಾಡ್ತೀನಿ, ಸುದರ್ಶನ ಯಾಗ ಮಾಡ್ತೀನಿ ಅಂತ ಹೇಳಿ ಭಗವಂತನ ಸ್ತುತಿಸೋದಕ್ಕೋಸ್ಕರ ಈ ಸಂಕಲ್ಪಗಳನ್ನ ಮಾಡಿ ಪೂಜೆಗಳನ್ನ ಮಾಡಿಸ್ತಾರೆ. ಈಗ ಈ ಹಿಂದೆ ದೇವೇಗೌಡರು ಫ್ಯಾಮಿಲಿ ಅತಿರುದ್ರ ಮಹಾಯಾಗ ಮಾಡಿಸಿದ್ರು ಶೃಂಗೇರಿಲಿ. ಅದು ಸುದೀರ್ಘವಾಗಿ ನಡೆದಿತ್ತು. ಅಂದ್ರೆ ಇದು ಎಷ್ಟು ಗಂಟೆಗಳ ಕಾಲ ಅಥವಾ 1 ದಿನನ 2 ದಿನನ ಎಷ್ಟು ಟೈಮ್ ಹಿಡಿಯುತ್ತೆ ಈ ಯಾಗಕ್ಕೆ? ಶತಚಂಡಿ ಅಂದ್ರೆ ಒಂದು ಸಹಸ್ರ ಜಪಪಾರಾಯಣ ಆಗ್ಬೇಕು. ತದರ್ಧಂ ಹೋಮಂ ತದರ್ಧಂ ತರ್ಪಣಂ ಅಂತ ಹೇಳಿದ್ದಾರೆ.
2 ದಿನ 3 ದಿನಗಳಲ್ಲೂ ಮಾಡ್ಬೋದು. ಅಂದ್ರೆ ಇಲ್ಲಿ ಯಾವ ರೀತಿ ವೇದ ಮಂತ್ರಗಳನ್ನ ಪಠನ ಮಾಡ್ತಾರೆ? ಅದು ಚಂಡಿಕಾಗೆ ಸಪರೇಟ್ ಆಗಿ ಒಂದು ಮಂತ್ರ ಇದೆ. 13 ಅಧ್ಯಾಯಗಳು, 708 ಸ್ವಾಹಾಕಾರ, ಅದಕ್ಕೆ ಗುಡವನ್ನ ಆಜ್ಯ ಇದನ್ನೆಲ್ಲ ಇಟ್ಟು ಮಾಡಿ, ಆಮೇಲೆ ಸುಮಂಗಲಿ ಪೂಜೆ, ಸುಹಾಸಿನಿ ಪೂಜೆ, ಬಾಲ ಪೂಜೆ, ಕುಮಾರಿ ಪೂಜೆ, ಈ ರೀತಿ 4 ವಿಂಗಡಗಳಾಗಿ ವಿಂಗಡಿಸ್ಕೊಂಡು ಅವರಿಗೆಲ್ಲ ಪೂಜಾ ನಂತರ ಪೂರ್ಣಾಹುತಿ, ಬಲಿಂಚ ಪೂರ್ಣಾಹುತಿ. ಅಂದ್ರೆ ಈ ಯಾಗವನ್ನ ಪರ್ಟಿಕ್ಯುಲರ್ ಆಗಿ ಇಂತಿಂತ ದೇವಸ್ಥಾನಗಳಲ್ಲೇ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ರೂಲ್ಸ್? ಇಲ್ಲ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ದೇವಿ ಸಾನ್ನಿಧ್ಯ ಇರುವಂತ ಕಡೆ ಮಾಡಿದ್ರೆ ಅಮ್ಮನವ್ರ ಅನುಗ್ರಹ ಬೇಗ ಸಿಗುತ್ತೆ. ಇಲ್ಲ ಅಂದ್ರೆ ಬೇರೆ ಮನೆಗಳಲ್ಲಿ ಅಂತ ಕಡೆ ಎಲ್ಲ ಮಾಡ್ಬೋದು. ಸರಿ, ಧನ್ಯವಾದಗಳು ದೀಕ್ಷಿತ್ರೆ ಮಾತಾಡೋದಕ್ಕೆ. ಈಗ ಶತಚಂಡಿಕಾ ಯಾಗವನ್ನ ನಡೆಸ್ತಾ ಇದ್ದಾರೆ. ದುಷ್ಟರ ಸಂಹಾರದ ಬಳಿಕ ದೇವಿಗೆ ಒಂದು ಶಾಂತ ರೀತಿಯಲ್ಲಿ ಇರುವಂತೆ ಈ ಯಾಗವನ್ನ ಈ ಹಿಂದೆ ಎಲ್ಲ ಮಾಡಲಾಗ್ತಾ ಇತ್ತು. ಪುರಾಣಗಳಲ್ಲೂ ಕೂಡ ಈ ಬಗ್ಗೆ ಉಲ್ಲೇಖ ಇದೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈಗ ಸಂಕಲ್ಪ ಏನಾದ್ರೂ ಮಾಡ್ಕೊಂಡಿದ್ರೆ ಅದು ಈಡೇರ್ತು ಅಂತ ಗೊತ್ತಾದ ತಕ್ಷಣ ಈ ರೀತಿ ಯಾಗವನ್ನ ಮಾಡಿಸ್ತಾರೆ. ಅದು ವಾಡಿಕೆಯಲ್ಲಿ ಇದೆ. ಇನ್ನೊಂದ್ ಕಡೆ ನಾಳೆ ಬೆಂಗಳೂರಿನ ಡಿಕೆ ಮನೆಯಲ್ಲಿ ಮತ್ತೊಂದು ಪೂಜೆ ನೆರವೇರುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗೋನಾಲ ಗಡೆ ದುರ್ಗಾದೇವಿ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಯಾದಗಿರಿ ಜಿಲ್ಲೆ ಗೋನಾಲ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಇನ್ನು ರಾತ್ರೋರಾತ್ರಿ ಮಹದೇವಪ್ಪ ಪೂಜಾರಿಯನ್ನ ಕರೆಸ್ಕೊಂಡ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ವೇಳೆಗೆಲ್ಲ ಬಹುತೇಕ ಗೊತ್ತಾಗ್ಬಿಟ್ಟಿತ್ತು. ಅಧಿಕೃತ ಘೋಷಣೆಯೊಂದೇ ಬಾಕಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರೇ ಅಲಂಕರಿಸ್ತಾರೆ. ಹೈಕಮಾಂಡ್ ಕೂಡ ಅವರ ಕಡೆ ಒಲವನ್ನ ವ್ಯಕ್ತಪಡಿಸಿದೆ ಅಂತ. ಯಾವಾಗ ತಾನು ಆ ಅಧಿಕಾರವನ್ನ ಹಿಡಿತೀನಿ, ಆ ಸೀಟ್ನಲ್ಲಿ ಕುತ್ಕೊಳ್ತೀನಿ ಅಂತ ಇವ್ರಿಗೂ ಕೂಡ ಕನ್ಫರ್ಮ್ ಆಯ್ತು. ಸೊ ಆಗ್ಲಿಂದಲೂ ಕೂಡ ಪೂಜೆ ಪುನಸ್ಕಾರಗಳ ಮೊರೆ ಹೋಗಿದ್ದಾರೆ, ಟೆಂಪಲ್ ರನ್ ಮಾಡ್ತಿದ್ದಾರೆ. ಈ ವಿಚಾರ ಗೊತ್ತಾದ ತಕ್ಷಣ ಈಗ ರಾತ್ರೋರಾತ್ರಿ ಮಹದೇವಪ್ಪ ಪೂಜಾರಿಯನ್ನ ಡಿಕೆ ಶಿವಕುಮಾರ್ ಕರೆಸ್ಕೊಂಡಿದ್ದಾರೆ. ಇವರು ಪ್ರಧಾನ ಅರ್ಚಕರು. ಈಗ ದುರ್ಗಾದೇವಿ ಮೊರೆ ಹೋಗಿದ್ದಾರೆ. ಮನೆಯಲ್ಲೇ ಪೂಜೆಯನ್ನ ನಾಳೆ ಈ ಮಹದೇವಪ್ಪ ಅವರು ಮಾಡ್ತಾರೆ. ಗೋನಾಲ ಗ್ರಾಮದಲ್ಲಿ ದೇವಸ್ಥಾನ ಇದೆಯಲ್ಲ, ಸೊ ಅದರ ಪ್ರಧಾನ ಅರ್ಚಕರು ಮಹದೇವಪ್ಪ. ನಿನ್ನೆ ರಾತ್ರಿನೇ ಈಗ ಡಿಕೆ ಶಿವಕುಮಾರ್ ಪ್ರಧಾನ ಅರ್ಚಕರನ್ನ ಮನೆಗೆ ಕರೆಸ್ಕೊಂಡಿದ್ದಾರೆ. ನಾಳೆ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ನಿವಾಸದಲ್ಲಿ ಪೂಜೆ ನಡೆಯುತ್ತೆ. ದುರ್ಗಾದೇವಿ ಮೊರೆ ಹೋಗಿದ್ದಾರೆ. ಇವತ್ತು ಆಲ್ರೆಡಿ ಇಲ್ಲಿ ಹುಲಿಯೂರು ದುರ್ಗದಲ್ಲಿ ತುಮಕೂರಲ್ಲಿ ಪೂಜೆ ಪುನಸ್ಕಾರಗಳನ್ನ ಯಾಗನ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇನ್ನು ನಾಳೆ ಕೂಡ ಬೆಂಗಳೂರಿನ ಅವರ ನಿವಾಸದಲ್ಲಿ ಪೂಜೆ ನಡೆಯುತ್ತೆ. ಅದಕ್ಕೋಸ್ಕರನೇ ಪೂಜಾರಿಯನ್ನ ಮನೆಗೆ ಕರೆಸ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್.